ಪರಮ ಪೂಜ್ಯ ಲಿಂಗೈಕ ಮಹಾತಪಸ್ವಿ ವಿಜಯ ಮಹಂತ ಶ್ರೀಗಳ ಈ ಶರಣ ಸಂಸ್ಕೃತಿ ಮಹೋತ್ಸವದ 6ನೇ ದಿನದ ಈ ಮಹಂತ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಿಮ್ಮ ನೆಚ್ಚಿನ ಗುರುಗಳಾದ ಪರಮ ಪೂಜ್ಯ ಗುರುಮಾಂತ ಸ್ವಾಮಿಗಳವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಹುಣಗೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರನ್ನ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸಹೋದರ ಸಮಾನರಾದ ಮಾಂತೇಶ್ ನರಗುಂದ ಅವರನ್ನ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೂರ ಸಹೋದರರಾಗಿ ಆಗಮಿಸಿರುವ ನಮ್ಮ ಸುರೇಶ್ ಜಂಗ್ಲಿ ಅವರನ್ನ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಜಾಗೋ ಹಿಂದೂಸ್ತಾನಿ ರೂವಾರಿ ಆಗಿರುವ ಸುನೀಲ್ ಸುತಾರ್ ಅವರನ್ನ ಹಾಗೂ ಆ ತಂಡದ ಎಲ್ಲ ಕಲಾವಿದರನ್ನ ಹಾಗೂ ಎಲ್ಲ ಶರಣ ತಂದೆ ತಾಯಿಗಳನ್ನ ಹಾಗೂ ಎಲ್ಲ ಯುವ ಮಿತ್ರರಿಗೆ ನನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಇವತ್ತು 5 ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಈ ವೇದಿಕೆ ಮೇಲೆ ನೀಡಿ ಇವತ್ತು 6ನೇ ಕಾರ್ಯಕ್ರಮಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮವು ಕೂಡ ತಾವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸ್ತೀರಿ ಅಂತ ನಾನು ಭಾವಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸನ್ಮಾನ್ಯ ಶಾಸಕರು ಈಗ 11ನೇ ತಾರೀಕಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅಧಿವೇಶನ ನಡೆಯೋದ್ರಿಂದ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರಿಗೆ ಅವತ್ತು ಬರಕ ಈ ಕಾರ್ಯಕ್ರಮಕ್ಕೆ ಅನುವಾಗಲಿಲ್ಲ. ಆದ್ದರಿಂದ ಇವತ್ತು ಅನುವು ಮಾಡಿಕೊಂಡು ಎಷ್ಟೇ ತಮ್ಮ ಕೆಲಸದ ಒತ್ತಡಗಳಿದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕೆ ನಾನು ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಶರಣ ಸಂಸ್ಕೃತಿ ಮಹೋತ್ಸವದ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಈ ಶರಣ ಸಂಸ್ಕೃತಿ ಮಹೋತ್ಸವದ ಗೌರವಾಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ವಿಜಯಾನಂದ ಅವರು ಕಾಶಪ್ಪನವರು ಅಂತ ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅವ್ರ ಹಿಂದೆ ನಾವು ಇಷ್ಟು ಕಾರ್ಯಕ್ರಮಗಳನ್ನ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ನೀಡಲು ನಮಗೆ ಅವಕಾಶ ಆಗ್ತಿರಲಿಲ್ಲ. ಇವತ್ತು ನೋಡಿ, ಸರ್ಕಾರದ ಮಟ್ಟದಲ್ಲಿ ತಮ್ಮ ಒಂದು ಶಿಫಾರಸನ್ನು ಬಳಸಿ ಇವತ್ತು ಇತಿಹಾಸದಲ್ಲೇ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 15 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಅವರಿಗೆ ನಾನು ಶ್ರೀ ವಿಜಯ ಮಹಾಂತೇಶ್ವರ ಶಿವಗಳು ಅವರ ಒಂದು ಕೃಪಾ ಕಟಾಕ್ಷ ಅವರ ಮೇಲೆ ಸದಾ ಇರಲಿ ಅಂತ ನಾನು ಭಾವಿಸುತ್ತಾ ಈ ಕಾರ್ಯಕ್ರಮದ ಇನ್ನೂ ಒಂದು ಆಸೆ ಇತ್ತು ನನಗೆ. ಅವ್ರನ್ನ ಇವತ್ತು ನಾನು ಆನೆ ಮೇಲೆ ಮೆರವಣಿಗೆ ಮಾಡಿ ತರಬೇಕಂತ ಒಂದು ಆಸೆ ಇತ್ತು ನನಗೆ, ಅಲ್ಲಿಗೆ ಇದರಲ್ಲಿದ್ದ ಗೊರಬಾಳಾಕೆಯಿಂದ. ಆದ್ರೆ ನನಗೆ ಆನೆ ಸಿಗಲಿಲ್ಲ. ನಮ್ದು ಅದೊಂದು ಆಸೆ ಇತ್ತು. ಯಾಕಂದ್ರೆ ಕೆಲವೊಂದು ಆಸೆಗಳು ನಮ್ದಾಗಿತ್ತು. ಯಾಕಂದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತು ಸದಾ ನಮಗೆ ಜೊತೆಯಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು 20-25 ಲಕ್ಷಗಳನ್ನ ನೀಡಿ ನಾವು ಇಷ್ಟೊಂದು ವಿದ್ಯುತ್ ಅಲಂಕಾರ ಮಾಡಿವಿ ಅಂದ್ರೆ ಅವರು ಒಂದು ಸಹಾಯ ಸಹಕಾರದಿಂದ ವಿನಃ ನಮ್ದು ನಮ್ದು ಪ್ರಯತ್ನ ಅವರು ಸಹಾಯ ಸಹಕಾರ ಹೊರತು ನಮ್ದು ಕೆಲಸ ಅಷ್ಟೇ. ಇವತ್ತು ನೋಡಿ, ನಾವು ಇಲಕಲ್ ಒಂದು ದಸರಾ ಮಾದರಿಯಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ. ದಸರಾದಲ್ಲೇ ನಾವು ಮೈಸೂರಿಗೆ ಬಂದಿವೇನೋ ಅನ್ನಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ಇದಕ್ಕೆಲ್ಲ ಸಹಕಾರ ನೀಡ್ತಾರೆ ಎಂದು ನಮ್ಮ ಸನ್ಮಾನ್ಯ ಶಾಸಕರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ, ಇದೇ ಸಹಾಯ ಸಹಕಾರ ಮುಂದೇನೂ ನಮ್ಮ ಜೊತೆಯಲ್ಲಿ ತಾವು ಇರಲಿ ಅಂತಂದು ನಾನು ಈ ಇಲಕಲ್ ಜನತೆಯ ಪರವಾಗಿ ಹಾಗೂ ಎಲ್ಲ ತರಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ವೇಳೆ ಭಾಳ ಆಗಿರೋದ್ರಿಂದ ದಯವಿಟ್ಟು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಮಗೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಈ ಎಲ್ಲ ನನ್ನ ತರುಣ ಸಂಘ ಮಿತ್ರರಿಗೂ ಕೂಡ ನಾನು ಧನ್ಯವಾದ.
ಅದರ ಜೊತೆಗೆ ಬಹಳ ವಿಶಿಷ್ಟವಾದ ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಬಹುತೇಕ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಳ ವಿಶಿಷ್ಟವಾಗಿ ಪರಮ ಪೂಜ್ಯ ಚಿತ್ರಗಿರಿಯ ಚಿಂಚೋಟಿ ಲಿಂಗೈಕ್ಯ ವಿಜಯ ಮಂಟಪಗಳ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ಇವತ್ತು ಒಂದು ಉತ್ಸವ ಇವತ್ತು ಎಲ್ಲಾದ್ರೂ ನಡೀತಂದ್ರೆ ಅದು ನಮ್ಮ ಇಳಕಲ್ ನಗರದಲ್ಲಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಇಟ್ಟು ಇವತ್ತು ನಾವು ನೀವು ಇಲ್ಲಿ ಜನಿಸಿದ್ದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಅನ್ನೋದು ಕೂಡ ನಾವು ಅರ್ಥಿಸ್ಕೊಳ್ಬೇಕು. ಯಾಕಂದ್ರೆ ನೂರಾರು ವರ್ಷಗಳ ಕಾಲ ಇವತ್ತು ನಮ್ಮನ್ನ ನಿಮ್ಮನ್ನೆಲ್ಲ ಬೆಳಗಿ ಇವತ್ತು 100 ವರ್ಷಕ್ಕೂ ಹೆಚ್ಚು ಕಾಲಗಳು ಗತಿಸಿದ್ರು ಕೂಡ ಅವರ ಒಂದು ಶರಣ ಸಂಸ್ಕೃತಿಯ ಮಹೋತ್ಸವ ಇವತ್ತಿಗೂ ಬಹಳ ವಿಶಿಷ್ಟವಾಗಿ ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಆ ತಪಸ್ವಿಗಳ ಒಂದು ಭವ್ಯವಾದ ಒಂದು ಶಕ್ತಿ ಅನ್ನೋ ಮಾತನ್ನು ನೀವೆಲ್ಲ ಒಪ್ಪಿಕೊಳ್ಬೇಕಾಗುತ್ತೆ. ಆದ ಕಾರಣ ಈ ಬಾರಿ ನಮ್ಮ ವಿಜಯ ಮಹಾಂತೇಶ್ವರ ತರಣ ಸಂಘರು ಬಹಳ ವಿಶಿಷ್ಟವಾಗಿ ಇಡೀ ನಗರಕ್ಕೆ ಇವತ್ತು ದೀಪವನ್ನು ಬೆಳಗಿಸುವ ಮುಖಾಂತರ, ಯಾಕಂದ್ರೆ ದೀಪ ಬೆಳಗುವುದು ಅಷ್ಟು ಸರಳ ಅಲ್ಲ. ಇವತ್ತು ಇಳಕಲ್ ನಗರದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಮನೆ ದೀಪ ಬೆಳಗಿದ್ದು ಅದು ಚಿತ್ರಗಿರಿಯ ಶ್ರೀ ವಿಜಯ ಮಂಟಪಗಳ ಒಂದು ತಪಸ್ಸು, ಅವರ ಒಂದು ಶಕ್ತಿ ಅಂತ ಅನ್ನೋ ಮಾತನ್ನು ಕೂಡ ನಾವೆಲ್ಲರೂ ಒಪ್ಪಿಕೊಳ್ಳುವಂಥದ್ದು. ಅದೇ ರೀತಿ ಡಾಕ್ಟರ್ ಮಹಾಪಸಿಗಳು ಕೂಡ ಸುಮಾರು 87 ವರ್ಷಗಳನ್ನ ಇವತ್ತು ನಮ್ಮಲ್ಲಿ ಆ ಪರಮ ಪೂಜ್ಯ ಚಿತ್ರಗಿರಿ ವಿಜಯ ಮಂಟಪಗಳ ಆದಿಯಾಗಿ ಬಸವ ತತ್ವದ ಒಂದು ಆಧಾರದ ಮೇಲೆ ಇವತ್ತು ಈ ನಾಡನ್ನು ಬೆಳೆಸಿದಂಥ ಪೂಜ್ಯರು. ಅಂತ ಒಂದು ಶರಣ ಸಂಸ್ಕೃತಿಯ ಮಹೋತ್ಸವವನ್ನ ನಮ್ಮ ತರುಣ ಸಂಘದವರು ಬಹಳ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಶರಣಗೌಡ ಪಾಟೀಲ್ ಆಗಿರ್ಬೋದು, ನಮ್ಮ ಮಂಜುನಾಥ ಬೆಳವಣಿಗೆಯವರಾಗಿರ್ಬೋದು ಬಹಳ ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿ ನನ್ನ ಬಳಿಗೆ ಅನೇಕ ಸಾರಿ ಬಂದಾಗ ನಾನು ಒಂದೇ ಮಾತನ್ನು ಹೇಳಿದೆ, ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಂಟಪಗಳ ಈ ಒಂದು ಉತ್ಸವ ಇದು ಕೇವಲ ಇಳಕಲ್ ಸೀಮಿತಗಳಾಗಬಾರ್ದು, ಇಡೀ ರಾಷ್ಟ್ರಕ್ಕೆ ಸೀಮಿತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ಆ ರೀತಿಯಲ್ಲಿ ಇವತ್ತು ಇಳಕಲ್ ನಗರಕ್ಕೆ ಎಲ್ಲರ ಮನೆಯನ್ನ ದೀಪವನ್ನು ಬೆಳಗುವಂತೆ ನಗರವನ್ನ ದೀಪದ ಬೆಳಗಿ ಬೆಳಗುವುದರ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಸಿಟಿ ಹೊಡಿಬಾರ್ದು ನನಗೆ ಗೊತ್ತಾಗುತ್ತೆ, ಅವ್ರು ಮುಗಿಸ್ತೀವಿ. ನನಗೆ ಸಿಟಿ ಚಪ್ಪಾಳಿ ಬಹಳ ನನಗೂ ಸ್ವಲ್ಪ ಗೊತ್ತಾಗುತ್ತೆ, ಯಾಕಂದ್ರೆ ಅನೇಕ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ. ಅವು ವಿಶೇಷವಾಗಿ ರಾತ್ರಿ ಇಟ್ಕೊಂಡು ಒಂದು ಕಾರ್ಯಕ್ರಮ, ಯಾಕಂದ್ರೆ 11 ಗಂಟೆ ಮೇಲೆ ಬರೋ ಮಂದಿನೇ ಬೇರೆ ಇರ್ತಾರೆ. ಅವ್ರ ಪಾಪ ತಂದೆ ತಾಯಿಗಳು ಸೇರಿದ ತಾಯಿಗಳು ಬಹಳಷ್ಟು ಜನ ಇವತ್ತು ಯಾಕಂದ್ರೆ ಭವ್ಯವಾದ ಕಾರ್ಯಕ್ರಮ, 6ನೇ ದಿನ ಕಾರ್ಯಕ್ರಮ ಜಾಗೋ ಹಿಂದೂಸ್ತಾನಿ ಒಂದು ಕಾರ್ಯಕ್ರಮ, ದೇಶಭಕ್ತಿಯ ಒಂದು ಸಂಗೀತವನ್ನು ಇವತ್ತು ಹಾಡುಗಳನ್ನ ಇವತ್ತು ಹಾಡೋದ್ರ ಮುಖಾಂತರ ಇವತ್ತು ಈ ನಾಡನ್ನ ಈ ಉತ್ಸವವನ್ನು ಬೆಳಗೋದಕ್ಕೆ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯ ಕಳೆದುಕೊಂಡೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇನ್ನೂ 20ನೇ ತಾರೀಕುವರೆಗೂ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ನಮ್ಮ ಪೂಜ್ಯರು ಗುರುಮಂಟಪಗಳು ಇದಕ್ಕೆ ತಾನೇ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಖುಷಿ ಕೊಟ್ಟರು. ಅಮೆರಿಕದಲ್ಲಿ ಇವತ್ತು ಅವರ ಪ್ರದರ್ಶನವನ್ನು ಮಾಡಿ ಯಶಸ್ಸನ್ನು ಗಳಿಸಿದಂತ ಬಂದಂತ ಒಂದು ತಂಡ, ಅದು ದೇಶಭಕ್ತಿಯನ್ನ ಇವತ್ತು ನಮ್ಮಲ್ಲಿ ಹೆಚ್ಚುವಂತ ಒಂದು ತಂಡ ಆಗಿದೆ. ಯಾಕಂದ್ರೆ ನಾವು ಮೊದಲು ಭಾರತೀಯರು, ಆ ದೇಶಭಕ್ತಿ ಇರಬೇಕು. ಆ ದೇಶಭಕ್ತಿ ಇದ್ದಾಗ ಕಾರಣ ಆ ದೇಶ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ದೇಶಭಕ್ತಿಯನ್ನು ಇಟ್ಕೊಂಡು ನಾವು ನಡೆಯುವಂತ ಪ್ರಜೆಗಳ ಆಗಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 20ನೇ ತಾರೀಕುವರೆಗೆ ನಡೆಯುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು. ಮತ್ತು ವಿಶೇಷವಾಗಿ ಶರಣ ಸಾಂಸ್ಕೃತಿಕ ಮಹೋತ್ಸವ ಇವತ್ತೇನು ಪ್ರತಿ ವರ್ಷ ಬಹಳ ದಿನದಿನಕ್ಕೆ ಬಹಳ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಇದು ಬೆಳಗ್ತಾ ಇರೋದು ಕೂಡ ಬಹಳ ಸಂತೋಷವನ್ನು ತಂದಿದೆ. ಆದ ಕಾರಣ ನಮ್ಮ ಇಳಕಲ್ ನಗರದ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಾಡಿನ ದೇಶದ ಮೂಲೆ ನಾಡಿನ
ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಇವತ್ತು ಭಕ್ತಾದಿಗಳು ಆಗಮಿಸ್ತಾರೆ. ಇವತ್ತು ನಾವೆಲ್ಲರೂ ಸಹಕಾರಾತ್ಮಕವಾಗಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೆ ಅವರಿಗೆ ಈ ಉತ್ಸವದಲ್ಲಿ ಪಾಲ್ಗೊಂಡು ಈ ಉತ್ಸವ ಯಶಸ್ವಿ ಆಯಿತು. ಈ ಉತ್ಸವವನ್ನು ನೋಡಿ ಅವರೆಲ್ಲರೂ ಪವಿತ್ರ ಪಾವನರಾಗುವಂತೆ ನಾವೆಲ್ಲ ನಡ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಯಾವುದೇ ಗೊಂದಲ ಗಲಾಟೆ ತೊಂದರೆ ಇರಲಾರ್ದಾಗೆ ಈ ಉತ್ಸವ ನಡೆಯೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ತೀರಿ. ಈ ಉತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಾನು ಮತಕ್ಷೇತ್ರದ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಂಡು ಇವತ್ತೇನು ಸರ್ಕಾರದ ವತಿಯಿಂದ ಇವತ್ತು ನಾವು 50 ಲಕ್ಷ ರೂಪಾಯಿಗಳನ್ನು ಕೇಳಿದ್ವಿ. ಈ ಒಂದು ಉತ್ಸವವನ್ನ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು 50 ಲಕ್ಷ ರೂಪಾಯಿಯನ್ನು ಕೇಳಿದ್ವಿ. ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅಂಗಡಿಗೆಯವರು 15 ಲಕ್ಷ ರೂಪಾಯಿಯನ್ನ ಇವತ್ತು ನಮಗೆ ಅನುದಾನವನ್ನ ಉತ್ಸವಕ್ಕಾಗಿ ಕೊಟ್ಟಿದ್ದಾರೆ. ಈ ವೇದಿಕೆ ಪರವಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ತಾವೆಲ್ಲರೂ ಶಾಂತಿ ರೀತಿಯಿಂದ ಸಹಕಾರಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮತ್ತು ಪೂಜ್ಯರು ಒಂದು ಮಾತನ್ನು ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ 6ನೇ ದಿನದ್ದು. ಕೊನೆಯ ದಿನ ಏನು ನಮ್ಮ ಅಡ್ಡಪದಕಿ ಮಹೋತ್ಸವ ಯಾವತ್ತಿರುತ್ತೆ ಕಂಠಿ ಸರ್ಕಲ್ನಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಪೂಜ್ಯರು ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ನಾನು ಗೌರವಾನ್ವಿತ ನಮ್ಮ ಮಾನ್ಯ ತರುಣ ಸಂಘದ ಅಧ್ಯಕ್ಷರಿಗೆ ಗೌರವ ಅಧ್ಯಕ್ಷರಿಗೆ ನಮ್ಮ ಸುನೀಲ್ ಸುತಾರ್ ಅವರಿಗೆ ವಿನಂತಿ ಮಾಡ್ಕೊತೀನಿ. ನೀವು 19ನೇ ತಾರೀಕು ನಮ್ಮ कंठी सर्कल ನಲ್ಲಿ ಕೂಡ आप कंठी सर्कल में एक आपको स्टेज प्रोवाइड करेंगे. उधर भी आप आके एक बार हमारा लाखों लोग आता है, लाखों लोग रहता है, वो कार्यक्रम भी हमको करके देना बोल के मैं भी आपको विनंती करके ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ಮತ್ತೊಮ್ಮೆ ಪೂಜ್ಯ ಪಾದಕ್ಕೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇದು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಅಂತ ನನಗೆ ಅನಿಸುತ್ತೆ. ಇಡೀ ಊರು ತುಂಬ ಲೈಟು ಮತ್ತು ಸುಮಾರು 20 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸುಮಾರು 5-6 ಕಡೆ ಸ್ಟೇಜ್ ಹಾಕ್ತಾರೆ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಮತ್ತು ಅಲ್ಲಿ ತೇರು ಮೈದಾನ ಮಾಡಿದ್ದಾರೆ. ಈಗ ತೇರು ಮೈದಾನ ಸುಮಾರು 8 ಎಕರೆದಲ್ಲಿ ಜನ ನಿಲ್ಲಕ್ಕೆ ಎಡಕ ಬಲಕ ನೀರು ನಿಂತಾಗ ಹಳ್ಳದೊಳಗೆ ಜನರಿಗೆ ನಿಲ್ಲಕ್ಕೆ ತೊಂದರೆ ಆಗಿದೆ. ಜನ ಭಾಳ ಬರ್ತಾರೆ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಇಡೀ ಆ 8 ಎಕರೆ ಜಮೀನನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಅಲ್ಲಿ ಜನರಿಗೆ ನಿಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ದುಡ್ಡನ್ನು ಎಲ್ಲವನ್ನು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಅದಕ್ಕೆ ಕೊಟ್ಟಿದ್ದಾರೆ. ಕೊಟ್ಟು ಅದನ್ನು ತೇರು ಮೈದಾನ ಮಾಡಿಸಿ ಜನರಿಗೆ ತೊಂದರೆ ಆದವರು ಹೋಸಲ ಅಲ್ಲಿ ಬರುವ ಹೊತ್ತಿನಾಗ ಒಬ್ಬ ಮನುಷ್ಯ ಒತ್ತಿ ಜಿಗಿದು ನೀರಲ್ಲಿ ಬಿದ್ದುಬಿಟ್ಟಾರೆ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ, ಒತ್ತಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಅದನ್ನು ಅಲ್ಲಿ ಒಂದು ದೊಡ್ಡ ಮೈದಾನವನ್ನು ಮಾಡಿ ಬೇಕಾದಷ್ಟು ಜನ ನಿಂತರೂ ಜನರಿಗೆ ನುಗ್ಗಲಾಗಂಗಿಲ್ಲ ಅಂತ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಮಾಡಿದ್ದಾರೆ. ಅದೆಲ್ಲವನ್ನೂ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಕೊಟ್ಟಂಥ ಎಲ್ಲ ಮಾರ್ಗದರ್ಶನ ಮತ್ತು ಸಹಾಯವನ್ನು ಬಳಸಿಕೊಂಡು ವಿಶ್ವನಾಥ್ ಅವರು ಆ ಯೋಜನೆಯನ್ನು ರೂಪಿಸಿ ಕಾರ್ಯಗತಗೊಳಿಸಿ ಇವತ್ತಿನ ದಿವಸ ಭಾಳ ಬೆಳಗಿನ 6 ಗಂಟೆಗಳು ರಾತ್ರಿ 12 1 ಗಂಟೆ ತನಕ ಅಲ್ಲೇ ಇರ್ತಾರೆ ಪಾಪ ವಿಶ್ವನಾಥ್. ಅಷ್ಟು ತ್ರಾಸು ತಗೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ನಿಂತು ಅದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನೀವಾದರೂ ಕೂಡ ಸದ್ಭಕ್ತರಾದವರು ಕೂಡ ಅವತ್ತಿನ ದಿವಸ ದಯವಿಟ್ಟು ಯಾರೂ ಕುಡಿಬೇಡ್ರಿ. ಮೊನ್ನೆ ಹೇಳಿ ನಾನು ಅಜ್ಜನ ಜಾತ್ರೆಯನ್ನು ಭಕ್ತಿಯಿಂದ ಮಾಡಿರಿ. ನೀವೆಷ್ಟು ಭಕ್ತಿಯಿಂದ ಮಾಡ್ತೀರ ಅಷ್ಟು ನಿಮ್ಮ ಮನೆತನ ಕಲ್ಯಾಣ ಆಗತ್ತಿ, ನಿಮಗೂ ಕಲ್ಯಾಣ ಆಗತ್ತಿ. ಮತ್ತು ಇನ್ನೊಂದು ನೂಕ್ಲ ಮಾಡಬೇಡ್ರಿ. ನೂಕ್ಲ ಮುದ್ದಾನ ಕೆಲವೊಂದು ಓಡಾಡು ಹುಡುಗರು ನೂಕ್ಲ ಮಾಡ್ತಾರೆ. ಹೆಣ್ಣು ಹುಡುಗರ ಮ್ಯಾಗ ಹೋಗಿ ನೂಕ್ಲ ಬಿದ್ದು ಬಿಡ್ತಾರೆ. ಅದಕ್ಕಾಗಿ ಅಂಥದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅದರಿಂದ ಪಾಪ ಬರ್ತೈತೆ. ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು ನಾವು ಹಿಂಗೆ ದುಗಿಸಿ ಹಿಂಗೆ ಮುಟ್ಟಿದ್ರೆ ಪಾಪ ಬರ್ತೈತೆ. ಅದಕ್ಕಾಗಿ ನಾನು ವಿದೇಶದಾಗ ಹೋಗಿದ್ದೆ. ವಿದೇಶದಾಗ ಒಂದು ಸುದ್ದಿ ಹೇಳ್ತೀನಿ ಕೇಳ್ರಿ. ನಮ್ಮ ದೇಶದಾಗ 2 ಸಾಲು ಮಾಡ್ತಾರೆ. ಒಂದು ಹೆಣ್ಮಕ್ಳ ಸಾಲು, ಒಂದು ಗಂಡು ಮಕ್ಕಳ ಸಾಲು ಮಾಡ್ತಾರೆ. ನಮ್ಮ ದೇಶದಾಗ ಏನಾರ ಹೋಗ್ಬೇಕಂದ್ರೆ 2 ಸಾಲು, ಒಂದು ಆಚೆ ಕಡೆ ಹೆಣ್ಮಕ್ಳ ಸಾಲು, ಆಚೆ ಕಡೆ ಗಂಡು ಮಕ್ಕಳ ಸಾಲು.
ಆದರೆ ವಿಜಯಿಸಿದಾಗ ಹೆಣ್ಮಕ್ಳಿಗೊಂದು ಸಾಲ ಗಂಡ್ಮಕ್ಳು ಸಾಲ ಅಂದಿಲ್ಲ, ಒಂದೇ ಸಾಲ ಇರಬೇಕು. ಒಂದು ಸಾಲಿನಲ್ಲಿ ಒಂದು ಹೆಣ್ಮಗಳು ನಿಂತಿರ್ತಾಳೆ, ಅದರಿಂದ ಒಬ್ಬ ಗಂಡ್ಮಗ ನಿಂತಿರ್ತಾನೆ, ಮತ್ತು ಆ ಗಂಡ್ಮಗನಿಂದ ಒಬ್ಬ ಹೆಣ್ಮಗಳು ನಿಂತಿರ್ತಾಳೆ. ಹಿಂಗೆ ಗಂಡ್ಮಕ್ಳು ಕೂಡ ಒಂದು ಸಾಲಿನಾಗ ನಿಂತಿರ್ತಾರೆ. ಆದರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ವಿದೇಶಿಗರಂದ್ರೆ ಭಾಳ ಸ್ವೇಚ್ಛಾಚಾರಿಗಳು ಹಂಗೆ ಹಿಂಗೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದ್ರೆ ಹಂಗಿಲ್ಲ. ಹಿಂಗೆ ನಿಂತರು ಒಬ್ಬ ಹೆಣ್ಮಗಳು ಹಿಂಗೆ ಮುಂದೆ ನಿಂತ್ರೆ ಆ ಗಂಡ್ಮಗಳಂದು ಒಂದು ಬಟ್ಟೆ ಚುಂಗು ಆ ಹೆಣ್ಮಗಳಿಗೆ ತಟ್ಟಿಸ್ಕೊಡಂಗಿಲ್ಲ. ಆ ಹೆಣ್ಮಗಳು ತನ್ನ ಬಟ್ಟೆ ಚುಂಗು ಆ ಗಂಡ್ಮಕ್ಳು ತಟ್ಟಿಸ್ಕೊಡಂಗಿಲ್ಲ. ಹಂಗೆ ದೂರತ ನಿಂತಿರ್ತಾರೆ. ಅದು ಸೆಲ್ಫ್ ಕಂಟ್ರೋಲ್. ತಮ್ಮಷ್ಟೇ ತಾವ ದೂರ ನಿಂತಾರೆ, ಬಟ್ಟೆ ಸಹಿತ ಮುಟ್ಲಾರ್ದ ನಿಂತಿರ್ತಾರೆ. ಎಷ್ಟು ಸೂಕ್ಷ್ಮವಾಗಿ ನಿಂತಿರ್ತಾರೆ. ನಾವೆಲ್ಲ ಭಾಳ ಸ್ವೇಚ್ಛ ಅಂತ ತಿಳ್ಕೊಂಡಿವಿ. ಆದರೆ ಸ್ವೇಚ್ಛ ಇಲ್ಲ. ಅಲ್ಲಿ ಒಂದು ಗಂಡ್ಮಕ್ಳು ಹೆಣ್ಮಕ್ಳು ಸಾಲ ನಿಂತರು ಒಬ್ಬರು ಬಟ್ ಒಬ್ಬರು ತಾಗಲಾಗಿಲ್ಲ. ಹಂಗೆ ಸೂಕ್ಷ್ಮವಾಗಿ ನಿಂತಿರ್ತಾರೆ. ನಮ್ಮಲ್ಲಿ ಹಿಂಗೆ ಸಿನಿಮಾ ಟಿಕೆಟ್ ತೊಗೊಳತ್ನಾಗ ಅಲ್ಲಿ ತೊಗೊಳತ್ನಾಗ ನೂಕು ಒಬ್ಬರ ಮ್ಯಾಗ ಬಿಗಿಸ್ಬಿಟ್ಟು ಮೈ ತಂದು ರೈಲ್ವೆ ಇದ್ದಂಗೆ ಅದನ್ನು ಕೆಲವೊಂದು ಉಡಾಳ್ ಹುಡುಗರು ಮಾಡ್ತಾರೆ. ಅದಕ್ಕೆ ನೀವಾದರೂ ಉಡಾಳ್ ಹುಡುಗರು ಅಂತ ಅನಿಸ್ಕೋಬೇಡ್ರಿ. ನಿಮ್ಮದು ಪರಿವರ್ತನೆ ಆಗಲಿ, ಅದು ಒಡತನೆ ಪರಿವರ್ತನೆ. ಇದು ಯಾವ ಜಾತ್ರೆ? ವಿಜಯ ಮಹಾಂತನ ಜಾತ್ರೆ. ಯಾರನ್ನು ದುಗಿಸ್ತಾರೆ ಅನ್ನೋದು ಕ್ಯಾಮ್ರಾ ಕಣ್ಣಿಗೆ ಕಾಣದೆ ಹೋದ್ರೆ ಸಹಿತ ವಿಜಯ ಮಹಾಂತೇಶನ ಕಣ್ಣಿಗೆ ಕಾಣ್ತೈತೆ. ಏನು ಉಡಾಳತನ ಮಾಡ್ತೇವೆ ವಿಜಯ ಮಹಾಂತ ಕಣ್ಣಿಗೆ ಕಂಡ ಬಿಡ್ತೈತೆ. ಅದಕ್ಕೆ ಅವನು ಏನು ಅದಕ್ಕೆ ಅದು ಜಗತ್ತಿನಾಗ ಆ ಮನುಷ್ಯನೇ ಕಲ್ಯಾಣ ಆಗಲಿ. ಅದಕ್ಕೆ ಆ ವಿಜಯ ಮಹಾಂತೇಶ ನಮಗೆ ನೋಡ್ತಾನಂತ ತಿಳ್ಕೊಂಡೆ ಭಾವನೆ ಇಟ್ಕೊಂಡೇ ಹಂಗೆ ಮಾಡಿರಿ. ಅದಕ್ಕಾಗಿ ಯಾರು ಅವತ್ತು ಸಿಗರೇಟ್ ಸಿಗೋದಾಗಲಿ, ಚುಕ್ಕ ಸಿಗೋದಾಗಲಿ, ಗುಟ್ಕಾ ತಿನ್ನೋದಾಗಲಿ, ಸಾಯ ಕುಡಿದಾಗಲಿ ದಯವಿಟ್ಟು ಮಾಡಬೇಡ್ರಿ. ಭಕ್ತಿಯಿಂದ ಮಡಿಯಿಂದ ಇಡೀ 2-3 ದಿವಸ ಜಾತ್ರೆ ಮಾಡಿರಿ. ಇಡೀ ನಿಮ್ಮ ಜೀವನ ತುಂಬ ಕಲ್ಯಾಣ ಆಕತಿ ಅಂತ ಹೇಳಿ ಇವತ್ತು ನಮ್ಮ ಡಾಕ್ಟರ್ ವಿಜಯಣ್ಣ ಕಾಶ್ಯಪ್ನವರು ಇನ್ನೊಂದು ನನ್ನ ಪಕ್ಕದ ಕುಂತ ಒಂದು ಯೋಜನೆ ಹೇಳಿದರು. ಏನಂದ್ರೆ ಗದ್ದಿಗೆ ಐತಲ್ಲ, ಗದ್ದಿಗೆ ಈಗ ಆಗಲೇ ಸ್ವಚ್ಛ ಮಾಡ್ಯಾರಲ್ಲ, ಅಲ್ಲೇ ಒಂದು ಟ್ರೀ ಗಾರ್ಡನ್ ಅಂತ ಮಾಡ್ತಾರೆ. ಟ್ರೀ ಪಾರ್ಕ್ ಅಂತ ಅದನ್ನು ಮಾಡೋನು ಸುಮಾರು ಒಂದು 2-3 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಅದನ್ನು ಸರ್ಕಾರದಿಂದ ಮಾಡಿಸೋಣ. ಅದನ್ನು ಎಲ್ಲ ಥರದ ಗಿಡಗಳನ್ನು ಹಾಕಿದಾಗ ಜನರಿಗೆ ಆರಾಮ ಕುಂಡ್ರಾಕ ಒಂದು ಜಾಗ ಇಲ್ಲ. ಅದಕ್ಕಾಗಿ ಅಲ್ಲಿ ಟ್ರೀ ಪಾರ್ಕ್ ಮಾಡಿದರೆ ಬೆಳಿಗ್ಗೆ ಎದ್ದು ಎಲ್ಲರೂ ವಾಕಿಂಗ್ ಟ್ರ್ಯಾಕ್ ಮಾಡಕ್ಕೆ ಕೆರೆನೂ ಮಾಡ್ಯಾರ. ಅಲ್ಲಿ ಬೋಟಿಂಗ್ ಮಾಡ್ತಾರೆ, ಅಲ್ಲಿ ಟ್ರೀ ಪಾರ್ಕ್ ಮಾಡ್ತಾರೆ. ಹೀಗಾಗಿ ಜನರಿಗೆ ಒಂದು ಒಳ್ಳೆಯ ಪರಿಸರ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ನಾವು ಮಾಡೋದ್ರಿ. ಜನರ ಗದ್ದಿಗೆ ಮೇಲೆ ಭಾಳ ಭಕ್ತಿ ಐತೆ. ಅಲ್ಲಿ ಹೋದರೆಲ್ಲರೂ ವಾಕಿಂಗ್ ಮಾಡಲಿ, ಗಿಡದ ಬುಡಕೊಂಡಿರಲಿ, ಧ್ಯಾನ ಮಾಡಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು ಭಾಳ ಖುಷಿ ಅನ್ನಿಸ್ತು ನನಗೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅದು ನಡಿತೈತಿ, ಅದನ್ನು ಮಾಡಿಕೊಡ್ತಾರೆ. ನೀವೆಲ್ಲರೂ ಅಲ್ಲಿ ವಾಕಿಂಗ್ ಮಾಡಿ, ಎಲ್ಲರೂ ಪ್ರತಿಯೊಬ್ಬ ವಾಕಿಂಗ್ ಮಾಡಬೇಕು. ಒಂದು ತಾಸು ವಾಕಿಂಗ್ ಮಾಡಿದರೆ ಜೀವನದೊಳಗೆ ಶುಗರ್ ಬರೋಂಗಿಲ್ಲ, ಬಿ ಪಿನೂ ಬರೋಂಗಿಲ್ಲ. ಅದಕ್ಕಾಗಿ ಮುಂದೆ ಬಿ ಪಿ ಶುಗರ್ ಹತ್ತಿರ ಭಾಳ ಕಷ್ಟ ಆಗತ್ತೆ. ಅದಕ್ಕೆ ವಾಕಿಂಗ್ ಮಾಡಿದ್ರೆ ಎಲ್ಲವೂ ಕಡಿಮೆ ಮಾಡ್ಕೊಂತ ಬರ್ತೈತಿ. ಅದ್ರಾಗ ಅಲ್ಲಿ ಬೇವಿನ ಗಿಡ ನಂದೊಂದು ಪ್ಲ್ಯಾನ್ ಇರ್ತದೆ. ಅದು ಒಂದು 15 ಫೂಟ್ 20 ಫೂಟಿಂದ ವಾಕಿಂಗ್ ಟ್ರ್ಯಾಕ್ ಮಾಡಿ ಎಡಕ ಬಲಕ ಕೂಡ ಬೇವಿನ ಗಿಡ ಹಚ್ಚೋದು. ಬರೀ 10 ಫೂಟಿಗೆ ಒಂದೊಂದು ಬೇವಿನ ಗಿಡ, ಹಿಂಗೆ 10 ಫೂಟಿಗೆ ಒಂದು, ಹಿಂಗೆ 10 ಫೂಟಿಗೆ ಒಂದು, ಹಿಂಗೆ 20 ಫೂಟ್ ಅಂದ್ರೆ ಹಿಂಗೆ ಅಂದ್ರೆ ಬೇವಿನ ಗಿಡದ ನೆರಳಿನೊಳಗೆ ಅದ್ರ ವಾಸನೆ ಒಳಗನ ವಾಕಿಂಗ್ ಮಾಡುವಂಥ ಅಂಥದ್ದು ಮಾಡಿದರೆ ಕ್ಯಾನ್ಸರ್ ಸೋದಕ್ಕೆ ನಿವಾರಣೆ ಆಗುತ್ತೆ. ಬೇವಿನ ಗಿಡ ಅಂಥದ್ದೊಂದು ಆರೋಗ್ಯ ಧಾಮನೂ ಆಗುತ್ತೆ ಆ ಟ್ರೀ ಪಾರ್ಕ್. ಇಂಥದ್ದು ಎಲ್ಲಿ ಇರೋಂಗಿಲ್ಲ. ಇದೊಂದು ಎಲ್ಲರೂ ಬೇಕಾದ್ರೆ ಮೈಯಾಗ ಆರಾಮಿರಲಿಲ್ಲ ಅಂದ್ರೆ ವಾಕಿಂಗ್ ಮಾಡೋಕೆ ಇದಕ್ಕೆ ಬಂದಿರ್ಬೇಕು. ಹಂಗೆ ಅಷ್ಟು ಚಲೋ ಆಗತ್ತೆ. ಅದಕ್ಕಾಗಿ ತಾವೆಲ್ಲ ಸಹಕಾರ ಕೊಡ್ರಿ. ಅದಕ್ಕೆ ವಿಜಯ ಮಹಾಂತೇಶ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿಯನ್ನು ನಮ್ಮ ಡಾಕ್ಟರ್ ವಿಜಯಣ್ಣ ಕಾಶ್ಯಪ್ನವರಿಗೆ ದಯಪಾಲಿಸಲಿ ಮುಂದಿನ ಭವಿಷ್ಯದಲ್ಲಿ. ಮತ್ತು ನಮ್ಮ ವಿಶ್ವನಾಥ ಬಹಳ ಕಷ್ಟಪಡ್ತಾರೆ. ಅವರು ಏನು ಕಷ್ಟಪಡ್ತಾರೆ ಇದೆಲ್ಲ ಯಶಸ್ವಿ ಆಗಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ. ಶರಣೇಶ್ವರ.